ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ರೂ ಮನೆ ವ್ಲಾಗ್ಸ್. ನಾನು ನಿಮ್ಮ ಶ್ರುತಿ. ಸೊ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟಿ ವಿ ನೋಡ್ಕೊಂಡು ಕೂತಿದ್ದೆ, ಮಗ ಮಲಗಿದ, ಒಂದು ಸ್ವಲ್ಪದಾದ್ರು ಟಿ ವಿ ನೋಡೋಣ ಅಂತ. ತುಂಬ ದಿನ ಆಗ್ಬಿಟ್ಟಿದೆ ಅನಿಸುತ್ತೆ ಟಿ ವಿನೇ ಒಬ್ಬಳೇ ಕೂತಿ ಆರಾಮಾಗಿ ನೋಡಿ. ಸೊ ಟಿ ವಿ ಹಾಕಿದೆ. ನಮ್ಮ ಮನೇಲಿ ಕೇಬಲ್ ಏನೂ ಹಾಕ್ಸಿಲ್ಲ, ವೈಫೈ ಕನೆಕ್ಷನ್ ಕೊಟ್ಕೊಂಡಿದ್ವಿ. ಸೊ ಇತ್ತೀಚೆಗೆ ವೈಫೈನೂ ರೀಚಾರ್ಜ್ ಮಾಡಿಸಿಲ್ಲ. ನನ್ನ ಮಗ ಬರೀ ಟಿ ವಿ ನೋಡ್ಕೊಂಡು ಕೂತ್ಬಿಡ್ತಾನೆ, ಓದಲ್ಲ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಅದನ್ನು ಕಟ್ ಮಾಡಿಬಿಟ್ಟಿದ್ದಾರೆ. ನನಗೆ ಫುಲ್ ಆಫ್ ಬೋರು, ಫೋನೇ ಕನೆಕ್ಟ್ ಮಾಡಿ ನೋಡ್ತೀನಿ ಅಷ್ಟೇ. ಸೊ ಅದನ್ನು ಹಾಕಿದ್ರು ಕೂಡ ನನ್ನ ಮಗ ಚಿಕ್ಕವನು ಅಂಬ ಅಂತಾನೆ, ಅವ್ನು ಪುಣ್ಯಕೋಟಿ ಹಾಕೋದು. ಸೊ ಇವತ್ತೊಂದು ಸ್ವಲ್ಪ ಬಿಗ್ ಬಾಸ್ ನೋಡೋಣ ಅಂತ ಕೂತೆ. ಅದು ನೆಟ್ವರ್ಕ್ ಇಶ್ಯೂ, ಏನೋ ನೆಟ್ವರ್ಕ್ ಸಿಕ್ಕಾಬಿಟ್ಟೆ ಇಶ್ಯೂ ಆಗ್ತದೆ, ವೈಫೈ ಕನೆಕ್ಷನ್ ಹಾಕ್ಸಿ ಅಂತ ಹೇಳ್ಬೇಕು ಹಸ್ಬೆಂಡ್ಗೆ. ಸೊ ಹೋಗಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಸೊ ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ ಇವತ್ತು. ಅಮ್ಮ ಬರೋ ತನಕ ಹಿಂಗಾರು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಣ. ಅಮ್ಮ ಬಂದರು ಒಂದು ಸ್ವಲ್ಪ ಚೆನ್ನಾಗಿರುತ್ತಲ್ಲ, ಮೈಂಡ್ ಫ್ರೆಶ್ ಆಗುತ್ತೆ ಅಂತ. ಆ್ಯಕ್ಚುಲಿ ನಾನು ಬ್ಲಾಗ್ ಮಾಡಿದ್ದು ಹನುಮ ಜಯಂತಿದು. ಅಮ್ಮ ಮನೆಗೆ ಹೋಗಿ ಬಂದಮೇಲೆ ಬ್ಲಾಗ್ ಮಾಡಿಲ್ಲ, ಹನುಮ ಜಯಂತಿಗೆ ಮಾಡಿದೆ. ಅದಾದಮೇಲೆ ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ. ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅಮ್ಮ 3 ಗಂಟೆಗೆ ಬರ್ತೀನಿ ಅಂತ ಹೇಳಿದರು. ಇನ್ನೂ ಬಿಟ್ಟಿಲ್ಲ ಮನೆ. ಇನ್ನು ಆ್ಯಕ್ಚುಲಿ ಬ್ಲೌಸಸ್ ಕೊಟ್ಟಿದ್ದೀನಿ ಸ್ಟಿಚಿಂಗಲ್ಲಿ. ಅಲ್ಲಿ ಸೀರೆ ಕೊಟ್ಬಿಟ್ಟು ಬಂದಿದ್ದೆ. ಸೊ ಬ್ಲೌಸಸ್ ಸ್ಟಿಚಿಗೆ ಕೊಡಬೇಕಾಗಿತ್ತು, ಏಕೆಂದರೆ ಪೂಜೆ ಇದೆ ಊರಲ್ಲಿ ಸಂಡೇ ಮತ್ತು ಮಂಡೇ. ಅದಕ್ಕೆ ಹೊಸ ಸೀರೆ ಉಟ್ಕೋಬೇಕಂತ ಅಶ್ವತ್ಥಕಟ್ಟೆ ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ. ಅದಕ್ಕೆ ನನಗೆ ಗೊತ್ತಿರಲಿಲ್ಲ ಅದು. ಸರಿ ಅಂದ್ಬಿಟ್ಟು ಸಿಲ್ಕ್ ಸ್ಯಾರೀಸೇ ಉಟ್ಕೋಬೋದು ಅಂದರು. ಬಟ್ ನಂದು ಯಾಕೋ ಸಿಲ್ಕ್ ಸ್ಯಾರೀಸ್ ಏನು ಬೇಡ ಅಂತ ಅನಿಸ್ತು. ಅದಕ್ಕೆ ಹೇಗೂ ಇತ್ತಲ್ಲ ಸ್ಯಾರೀಸ್ ಅಲ್ಲೇ ಸ್ಟಿಚ್ ಮಾಡಿಸ್ಕೊಡ್ತೀನಿ ಬಿಡಮ್ಮ, ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ಕೊಟ್ಟಿದ್ದೆ. ಹೇಳಿದ್ರಮ್ಮ, ಸರಿ ಅಂದ್ಬಿಟ್ಟು ಅಲ್ಲೇ ಕೊಟ್ಬಿಟ್ಟು ಬಂದಿದ್ವಿ. ಅಲ್ಲೇ ಇಟ್ಟಿದ್ದೆ, ಅಮ್ಮನೇ ಕೊಟ್ಟರು. ಸೊ ಅಮ್ಮ ಇವತ್ತು ಎತ್ಕೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಬರ್ತಾರೆ. ಸೊ ಅಮ್ಮನ ಜೊತೆ ಇವತ್ತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಆರಾಮಾಗಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ನನ್ನ ಮಗ ಇವತ್ತು ಲಾಸ್ಟ್ ಅಮ್ಮ ಚಿಕನ್ ಮಾಡಿ, ಅಜ್ಜಿ ಬೇರೆ ಬರ್ತಾರೆ ಅಂತ ಹೇಳ್ತಾ ಇದ್ದಾನೆ. ನೋಡ್ಬೇಕು, ಬೆಳಿಗ್ಗೆನೇ ಹೇಳ್ಬಿಟ್ಟು ಹೋದ ಚಿಕನ್ ಬೇಕು ನನಗೆ ಇವತ್ತು ಲಾಸ್ಟ್. ಮತ್ತು ನಾನ್ ವೆಜ್ ತಿನ್ನಂಗಿಲ್ಲ ನಾವು 48 ಡೇಸು. ಅಶ್ವತ್ಥಕಟ್ಟೆ ಪ್ರತಿಷ್ಠಾಪನೆ ಮಾಡಿದೆ, ನಾವು ಕೂಡ ಹೋಮಕ್ಕೆ ಕೂತ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಅದಕ್ಕೆ 48 ಡೇಸು ನಾನ್ ವೆಜ್ ಏನು ತಿನ್ನೋದು ಬೇಡ, ತಿನ್ನಬಾರ್ದು ಅಂತ ಹೇಳ್ತಾರಲ್ವ. ಸೊ ಅದಕ್ಕೆ ಅದಾದಮೇಲೆ ನಮ್ಮ ಮನೇಲಿ ಕೂಡ ಸತ್ಯನಾರಾಯಣ ಪೂಜೆ ಮಾಡ್ಸೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಆರ್ಯನ್ ಬರ್ತಡೇಗೆ ಒಂದು ಡಿಸೆಂಬರ್ 20 ಒಂದು ಬರ್ತಡೇ ಇದೆ. ಸೊ ಅವತ್ತು ಮತ್ತೆ ಸತ್ಯನಾರಾಯಣ ಪೂಜೆ ಮಾಡಿಸಿ ಅವತ್ತೇ ಬರ್ತಡೇ ಮಾಡೋಣ ಅಂತ ಅಂದ್ಕೊಂಡಿರುವಂಥದ್ದು. ಸೊ ಅವತ್ತಿಂದ ಮತ್ತೆ ತಿನ್ನಂಗಿಲ್ಲ. ಐ ಥಿಂಕ್ ಫೆಬ್ರವರಿ ತನಕ ನಾವು ನಾನ್ ವೆಜ್ ತಿನ್ನಂಗಿರಲ್ಲ. ಹಾಗೆ ನಂದು ಯಾವುದೋ ವಿಡಿಯೋಲಿ ಕೇಳಿದರು, ನಿಮ್ಮದು ಹೇರ್ ಸೀಕ್ರೆಟ್ ಹೇಳಿ, ತುಂಬ ಚೆನ್ನಾಗಿದೆ ಹೇರ್ಸು ಅಂತ ಅಂದ್ಬಿಟ್ಟು. ಸೀಕ್ರೆಟ್ ಎಲ್ಲ ಏನಿಲ್ಲ, ಇದು ನನ್ನ ಮಗನ ಬಾಳಂತನದಲ್ಲಿ ಬಂದಿರೋವಂಥದ್ದು. ಪ್ರೆಗ್ನೆಂಟಲ್ಲಿ ಚೆನ್ನಾಗಿ ಬಂದಿತ್ತು, ಆದಮೇಲೆ ಬಾಳಂತನದಲ್ಲಿ ತುಂಬ ಚೆನ್ನಾಗಿ ಬಂತು. ನನಗೆ ಗೊತ್ತಿರೋ ಮಟ್ಟಿಗೆ ಐರನ್ನು ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ತಿಂತಾ ಇರ್ತೀವಲ್ಲ, ಸೊ ಒಂದು ಹೆಲ್ತಿ ಫುಡ್ನ ತಿಂತಾ ಇರ್ತೀವಿ. ಸೊ ಅದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಕೂದಲು. ನನಗೂ ಚೆನ್ನಾಗಿ ಬಂದಿದೆ. ಅದಾದಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಇಡ್ತೀವಲ್ಲ, ಅದ್ರ ಜೊತೆಗೆ ನಾವು ಯೂಸ್ ಮಾಡೋವಂಥದ್ದು ಮನೆಯಲ್ಲೇ ಹಾಕ್ಸೋವಂಥ ಎಣ್ಣೆ, ಅಂದರೆ ಕೊಬ್ಬರಿ ಅತ್ತೆ ಇರುತ್ತಲ್ಲ, ಕೊಬ್ಬರಿ ಎಲ್ಲ ಕೂಡಿಟ್ಟಿದ್ದಾರೆ. ಅಲ್ಲಿ ಕೊಬ್ಬರಿ ಯೂಸ್ ಮಾಡೋದಿಲ್ಲ ಅಡುಗೆಗಳಿಗೆ. ಮಾವನಿಗೆ ಶುಗರ್ ಇರೋದ್ರಿಂದ ಎಲ್ಲನೂ ಹಂಗೆ ಇಟ್ಟಿರ್ತಾರೆ. ಸೊ ನಾವು ಮಿಲ್ಕ್ ಹಾಕ್ಸ್ಕೊಂಬಂದುಬಿಡ್ತೀವಿ, ಅದೇ ಎಣ್ಣೆನ ಯೂಸ್ ಮಾಡ್ತೀವಿ ಜಾಸ್ತಿ. ಸೊ ಅದಕ್ಕೆ ಜೊತೆಗೆ ಐರನ್ನು ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ತಿನ್ನೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಇಟ್ಕೋತೀವಿ. ಸೊ ಇದೆಲ್ಲ ಇರ್ಬೋದು, ಬಾಳಂತನದಲ್ಲಿ ಕೂದಲು ಚೆನ್ನಾಗಿ ಬರುತ್ತೆ. ನಂಗೆ ದೊಡ್ಡ ಮಗನ ಬಾಳಂತನದಲ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಒಂದು ಟಿಪ್ಸ್ ಏನಂತಂದರೆ, ಯಾರಿಗಾದ್ರು ತುಂಬ ಏರ್ ಫಾಲ್ ಆಗ್ತಾಯಿದೆ ಅಂತಂದರೆ 1 ಮಂತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ತೊಗೊಂಡು ನೋಡಿ, ನಿಮಗೆ ಏರ್ ಫಾಲ್ ಕಂಟ್ರೋಲ್ ಆಗೋದು ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ. ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಏನು ಡಾಕ್ಟರೇ ರೆಕಮೆಂಡ್ ಮಾಡಬೇಕಂತ ಏನಿಲ್ಲ, ತಿನ್ಬೋದು. ಆ್ಯಕ್ಚುಲಿ ಹೇಳ್ತಾರೆ ಒಂದು ಆವಾಗವಾಗ ಸ್ವಲ್ಪ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತಿಂತಾ ಇರಬೇಕು ಅಂತ. ಹೆಣ್ಮಕ್ಳಿಗೆ ಬೋನ್ಸು ಬೇಗ ವೀಕ್ ಆಗುತ್ತೆ. ಸೊ ಅವಾಗವಾಗ ನಾನಾದರೂ ಫುಲ್ 9 ಮಂತ್ಸ್ ಪೂರ್ತಿಯಾಗಿ ಐರನ್ನು ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಎರಡೂ ತಿಂದಿದ್ದೀನಿ. ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು ಆ್ಯಕ್ಚುಲಿ ಮಗುಗೆ ಎಷ್ಟು ದಿವಸ ಫೀಡ್ ಮಾಡ್ತೀವಿ ಅಷ್ಟೂ ದಿನ ತಿನ್ನಬೇಕು ಅಂತ ಹೇಳ್ತಾರೆ. ಇತ್ತೀಚೆಗೆ ನಾನು ತಿನ್ನಲ್ಲ, ಇಟ್ಟಿರ್ತೀನಿ, ನೆನ್ಪು ಬಂದಾಗ ತಿಂತೀನಿ. ಮಕ್ಕಳಿಗೆ ಫೀಡ್ ಮಾಡುವಾಗ ಕ್ಯಾಲ್ಶಿಯಮ್ಮು ತುಂಬ ಲೋ ಆಗ್ತಾ ಇರುತ್ತಂತೆ. ಸೊ ಅದಕ್ಕೆ ತಿನ್ನಬೇಕು ಅಂತ ಹೇಳ್ತಾರೆ. ಯಾವ್ಯಾವ ತುಂಬ ಏರ್ ಫಾಲ್ ಆಗ್ತದೆ ಅಂದರೆ ಒಂದು ಕಂಟಿನ್ಯೂಸ್ 15 ಡೇಸ್ ನೀವು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತಿಂದು ನೋಡಿ, ನಿಜ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗುತ್ತೆ. ಭಯ ಇದ್ದರೆ ಯಾರಿಗಾದ್ರು ಡಾಕ್ಟರ್ನ ರೆಕಮೆಂಡ್ ಕೇಳಿಬಿಟ್ಟೆ ಆಮೇಲೆ ತಿನ್ನಿ, ಓಕೆನಾ? ಮನೆ ಅಮ್ಮ ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಬಂದಿರೋದ ಹೋಗಿ ಅಜ್ಜಿ ಬಂತು. ಓಕೆ ಮಾಮ ಎಲ್ಲಿ ಕೇಳು, ಮಾಮ ಎಲ್ಲಿ, ತಮ್ಮ ಪಾಪು ಎಲ್ಲಿ, ಪಾಪು ಹೇಳು, ಪಾಪು ಎಲ್ಲಿ?
ಕೊಟ್ಬಿಡು ಅಜ್ಜಿ. ಇದೇ ಪಾಪು. ಪಪ್ಪಿ ಅಂತ ಕೊಡು, ಮುತ್ತು ಅಂತ ಕೊಟ್ಬಿಡು. ಪಪ್ಪಿ ಅಂತ ಅಲ್ಲಿ ಪಪ್ಪಿ ಕೊಡು. ಕೊಡಲ್ಲಿ ಫಸ್ಟ್ ಪಪ್ಪಿ. ಪಪ್ಪಿ ಕೊಡು ಬಂಗಾರಿ. ಮಾಮ ಇಲ್ಲ ಅವ್ನ ನಡಿಕೆ ತೆಗಿತಾನಂತ. ಪಪ್ಪಿ ಕೊಟ್ಟಿಲ್ಲ ನೀನು. ಅಯ್ಯೋ 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 ಖುಷಿ ಆಗ್ಬಿಟ್ಟೈತೆ. ಅಯ್ಯೋ ಪಾಪು ಎಲ್ಲಿ ಕೇಳಮ್ಮ, ಪಾಪು ಎಲ್ಲಿ, ಮಾಮ ಎಲ್ಲಿ, ಅತ್ತೆ ಎಲ್ಲಿ, ತಾತ ಎಲ್ಲಿ? ಅಣ್ಣ ಟ್ಯೂಷನ್ ಹೋದ. ಚಿಕನ್ ತಗೊಂಬತ್ತೀನಿ ಮಾಡ್ಕೊಟ್ಬಿಡಮ್ಮ ಲಾಸ್ಟು ಅಂತ ಇದ್ನ. ಅವ್ರ ಟ್ಯೂಷನಿಂದ ಮೆಸೇಜ್ ಬಂತು. ಯಾರು ಬಂದಿದ್ದಮ್ಮ? ನಾವು ರಸ್ಕ್ ಮೊನ್ನೆ ತಗೊಂಬಂದ್ರಿ 1 kg. ಏನು ತಿಂತೀಯಾ? ಕಾಯಿ ತಿಂತೀಯಾ? ಕಾಯಿ ಬೇಕಾ ನಿಂಗೆ? ಬಿಸ್ಕೆಟ್ ತಿಂತೀಯಾ? ಅದೆಲ್ಲ ಚೆನ್ನಾಗಿ ಹೋಗುತ್ತೆ. ಅಮ್ಮ ಬಿಚ್ಚಿ ಬೇಕಾ ನಿಂಗೆ? ಅದೇನದು ಅನ್ನ? ಅದನ್ನ ಅನ್ನ. ಚಿಕನ್ ಓಯ್ ಏನಾದ್ರು ಬಾಯಿ ಇಟ್ಕೋತಾರೆ ಅಂದ್ರೆ ಇದರ ಹಾಕ್ಬಿಡಿ ಮಾಸ್ಕ್. ಅಲ್ಲೋಡ್ ಚಿನ್ನ, ಅಲ್ಲೋಡ್ ಪಪ್ಪ ನೋಡು, ಅಲ್ಲಿ ನೋಡ. ಮಕ್ಳೇನಾದ್ರು ಬಾಯಿಗೆ ಇಟ್ಕೋತಾರೆ ಅನ್ನೋ ಭಯ ಇದ್ರೆ ಈ ತರ ಹಾಕ್ಬಿಡಿ. ಮನೇಲಿ ಹೋಗೋದು ಸಣ್ಣ ಸಣ್ಣ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಾಯಿಗೆ ಇಟ್ಕೊಬಿಡ್ತಾನೆ. ಅದು ಆಕ್ಚುಲಿ ಪಾಪಡ್ ಇದು ಕವರ್ ಇತ್ತು, ಸೊ ಹಸ್ಬೆಂಡ್ ಹಂಗೆ ಮಾಡಿದಾರೆ. ಹಾಕ್ಬಿಡು, ಏನು ಬಾಯಿಗೆ ಇಟ್ಕೊಳಲ್ಲ, ಏನು ಕಾಣಿಸಲ್ಲ. ಚಿಕ್ಕ ಹೂವು ಬಿತ್ತಿಲ್ಲ ಅದಕ್ಕೆ ಇಟ್ಬಿಟ್ಟು ಬ್ಯಾಗ್ ಇಟ್ಕೋತಾನೆ, ಎಲ್ಲದೂ ಬಾಯಿಗೆ ಇಟ್ಕೋತಾನೆ. ಅದಕ್ಕೆ ಹಾಕಿದ್ವಿ ನೋಡ ಎಷ್ಟೊತ್ತು ಇಟ್ಕೋತಾನೆ ಅಂತ. ಇದು ಚೆನ್ನಾಗಿದೆ ಟೆಕ್ನಿಕ್. ಹಸ್ಬೆಂಡ್ ಎಲ್ಲೋ ವಿಡಿಯೋ ನೋಡಿದ್ರಂತೆ, ಹಾಗೆ ಟ್ರೈ ಮಾಡೋಣ ಅಂತ ಹಾಕಿದ್ದಾರೆ. ಎಷ್ಟೊತ್ತು ಇಟ್ಕೋತಾನೆ ನೋಡ್ಬೇಕು. ನೋಡಿ ಬೆಳ್ಳುಳ್ಳಿ ಮನೆ ಎಲ್ಲ ಚಿನ್ನಿ ಸಾರು ಮಾಡ್ಬೇಕು ನಾನು. ಅಲ್ಲೋಡಲ್ಲಿ ಗುಡ್ ಮಾರ್ನಿಂಗ್ ಮಾಡು ಚಿನ್ನಿ. ಅಲ್ಲಿ ಗುಡ್ ಮಾರ್ನಿಂಗ್ ಮಾಡು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ವೆರಿ ಗುಡ್. ಅಮ್ಮ ಹ್ಯಾಪಿ ಬರ್ಡೇ ಮಾಡು. ಹ್ಯಾಪಿ ಬರ್ಡೇ ಟು ಯು ಮಾಡು. ಏನ್ ಮಾಡು, ಹ್ಯಾಪಿ ಬರ್ಡೇ ಹೆಂಗ್ ಮಾಡೋದು? ಕ್ಲಾಪ್ ಮಾಡು. ಹ್ಯಾಪಿ ಬರ್ಡೇ ಮಾಡೋದು. ವಿಡಿಯೋ ಮಾಡ್ತಾ ಇದ್ದೆ ಅಂದ್ರೆ ಏನು ಮಾಡಲ್ಲ. ಕೆಲಸ ಹಂಗೆ ಆಕ್ಚುಲಿ ಅಮ್ಮ ಬಂದಿದ್ದು ಏನಕ್ಕೆ ಬ್ಲೌಸ್ಗಳು ಎತ್ಕೊಂಡ್ ಬಂದಿದ್ದು. ಡಿಮ್ಯಾಂಡ್ ನಾಳೆ ಪೂಜೆ ಇದೆ, ನಾಳೆ ಮತ್ತೆ ನಾಳಿದ್ದು ಸಂಡೇ ಮಂಡೇ ಊರಲ್ಲಿ ಏನು ಅಶ್ವತ್ಥಕಟ್ಟೆ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ಅದ್ರದ್ದು ಪೂಜೆ ಇತ್ತು. ಸೊ ಅದಕ್ಕೆ ಹೊಸ ಸೀರೆನೇ ಉಟ್ಕೋಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಅವಾಗ ಹೇಳಿದ್ರು. ಸೊ ಅದಕ್ಕೆ ಹೊಲ್ಸಕ್ಕೆ ಅಂದ್ಬಿಟ್ಟು ಅಮ್ಮ ಮನೆ ಹತ್ರ ಇಟ್ಟಿದ್ವಿ ಸೀರೆಗಳು. ಹಂಗೆ ಅಮ್ಮ ಸರಿ ಆಯಿತು ಹೊಲಿಸ್ಕೊಂಡ್ಬರ್ತೀನಿ ಅಂದ್ಬಿಟ್ಟು ಹೊಲಿಸ್ಕೊಂಡ್ಬಂದರು. 2 ಬ್ಲೌಸ್ನು ಅರ್ಜೆಂಟ್ ಮಾಡಿ ಏನೋ ಮಾಡಿ ತಗೊಂಡಿದ್ದಾರೆ. ಸ್ವಲ್ಪ ಲೂಸ್ ಮಾಡಿಬಿಟ್ಟಿದ್ದಾರೆ ಫಿಟ್ಟಿಂಗು. ಈಗ ಅಲ್ಲಿ ಮಗ್ಗ ವಾಟರ್ ತೆಗ್ದಿದ್ಬಿಟ್ಟ. ಸೊ ಬ್ರೇಕ್. ಈಗ ಸ್ವಲ್ಪ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಅಮ್ಮ ಸ್ಟಿಚ್ ಮಾಡಿಸ್ಕೊಂಬಂದಿರೋದು. ಇದು ಬಂದು ಈ ಸೀರೆ. ಇದು ಸ್ಯಾರಿ ನೀವು ನೋಡ್ಬೋದು. ರಕ್ಷಾಬಂಧನ್ಗೆ ನನ್ನ ತಮ್ಮ ಕೊಡ್ಸಿದ್ರು, ಕೊಡ್ಸಿರೋ ಸೀರೆ. ಇದು ಅಷ್ಟೇ ರಕ್ಷಾಬಂಧನ್ಗೆ ಅವನೇ ಕೊಡ್ಸಿರೋದು. ಇದು ಲಾಸ್ಟ್ ಇಯರು, ಇದು ಈ ಇಯರ್ ಕೊಡ್ಸಿರೋದು. ಸೊ ಇದ್ರದ್ದು ಬ್ಲೌಸು. ಇದು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಸ್ಟಿಚ್ ಮಾಡಿಸಿದ್ದಾರೆ ನನ್ನ ಹತ್ರ. ಸ್ವಲ್ಪ ಲೂಸ್ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ನೆಕ್ಕು ಕೂಡ ಸ್ವಲ್ಪ ಬ್ರಾಡ್ ಅಂತ ಅನಿಸುತ್ತೆ ನನಗೆ. ಅಮ್ಮ ಏನಿಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಿದ್ದಾರೆ. ಡೀಪ್ ಸ್ವಲ್ಪ, ಅಯ್ಯೋ ಸಾರಿ, ಸೈಜ್ ಸ್ವಲ್ಪ ದೊಡ್ಡದು ಮಾಡಿಬಿಟ್ಟಿದ್ದಾರೆ.
ಸ್ವಲ್ಪ ಸ್ಟಿಚ್ ಮಾಡಿಸ್ಬೇಕು ಇವತ್ತು, ಅಲ್ಲಿ ಸ್ಟಿಚ್ ಹಾಕ್ಸ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಈ ಸ್ಯಾರಿ 2 ಸ್ಯಾರಿ ರಾತ್ರಿ ಒಂದು ಹೋಮ ಆಗುತ್ತಂತೆ, ಅದು 2 ಹೊಸದೇ ಉಟ್ಕೋಬೇಕು ಅಂದರು, ಅದಕ್ಕೆ ಸರಿ ಅಂತ ಹೊಲಿಸಿದ್ದು. ಇದು ಇನ್ನೊಂದು ಬ್ಲೌಸು ಈ ಥರ ಹೊಲಿಸಿದ್ದೀನಿ. ಇದು ಸ್ವಲ್ಪ ಡೀಪ್ ಆಗಿದೆ ಅಂತ ಅನ್ಸುತ್ತೆ. ಇದು ಕೂಡ ಸ್ವಲ್ಪ ಸೈಜ್ ಓವರ್ ಸೈಜ್ ಮಾಡಿಬಿಟ್ಟಿದ್ದಾರೆ, ಅಂದರೆ ಪಾಪ ಅರ್ಜೆಂಟ್ ಕೊಟ್ರಲ್ಲ, ಅದೇ ಒಂದು ಖುಷಿ. ಸೊ ಇದು ಬಂದು ಈ ಸ್ಯಾರಿದು. ಇದೆರಡು ಕೂಡ ಇವಾಗ ಸ್ಟಿಚಿಂಗ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಚಿಂಗ್ ಅಲ್ಲ, ಸ್ವಲ್ಪ ಲೂಸ್ ಇದೆ, ಅದನ್ನು ಸ್ಟಿಚ್ ಮಾಡಿಸ್ಬೇಕು. ಇದೆರಡು ಕೂಡ ಸ್ಟಿಚ್ ಮಾಡಿಸ್ಬೇಕು. ಈಗ ನಮ್ಮಮ್ಮ ಆ್ಯಕ್ಚುಲಿ ನನ್ನ ತಂಗಿದು ಸೀಮಂತ ಇದೆ ಥರ್ಸ್ಡೇ, ಸೊ ಅದಕ್ಕೆ ಸೀರೆ ತೊಗೊಳಕ್ಕೆ ಹೋಗ್ಬೇಕು. ಈಗ ಹಂಗೆ ಹೋಗೋಣ, ಅಮ್ಮ ಊರಿಗೆ ಹೋಗ್ತಾ ಇದ್ದಾರೆ ಪೂಜೆಗಿರಿ ಅಂತಂದರೆ, ಏನೋ ಫಂಕ್ಷನ್ ಇದೆ ಅಂದ್ಬಿಟ್ಟು ನೋಡ್ಬೇಕು. ಬನ್ನಿ ಸೀರೆ ತೊಗೊಂಡು, ಹಾಗೆ ಒಂದು ಸ್ವಲ್ಪ ಕೆಲಸಗಳಿದೆ, ಅದೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬರೋಣ. ಕಟ್ ಮಾಡೋಣ. ಹಾಗೆ ಇದು ಒಂದು ಸರ, ಈ ಸರ ನೋಡಿದ್ವು ನೀವು, ಈ ಸರನ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕು. ನೋಡಿ ದಾರ ಹಿಗ್ಬಿಟ್ಟಿದೆ, ಒಂದು ಸೈಡು ಕರೆಕ್ಟ್ ಇದೆ, ಇನ್ನೊಂದು ಸೈಡ್ ಉದ್ದ ಅಂತ ಅನಿಸುತ್ತೆ. ಅದಕ್ಕೆ ಇದನ್ನು ಬಿಚ್ಚಿಸ್ಬಿಟ್ಟು ನೀಟಾಗಿ ಕೋಸೋಣ ಅಂತ, ಈ ದಾರನ ಸಪ್ರೇಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಕಟ್ಟಿದೆ, ಸೊ ಇಲ್ಲೊಂದು ಚೂರು ಕಟ್ ಮಾಡಿಸಿದ್ರೆ ಬೇರೆ ಯಾವುದಾದ್ರೂ ಇವಾಗ ನನ್ನ ಹತ್ರ ನೀವು ನೋಡ್ಬೋದು, ಈ ಸರಿಕೆಲ್ಲ ಹಾಕ್ಕೋಬೋದು ಈ ಡಾಲರ್ನ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಆ್ಯಕ್ಚುಲಿ ನಾನು ಇದಕ್ಕೆ ಚಿಕ್ಕದಾಗ ಒಂದು ಡಾಲರ್ ತೊಗೊಳ್ಳೋಣ ಅಂದ್ಕೊಂಡೆ, ಸದ್ಯಕ್ಕಾಗಲಿಲ್ಲ. ಅದಕ್ಕೆ ಇದನ್ನೆಲ್ಲದಕ್ಕೂ ಹಾಕೋಬೋದು. ಇಲ್ಲಿ ಕಟ್ ಮಾಡಿಸ್ಕೊಂಡ್ರೆ ಇದನ್ನ ಮಣಿ ತೆಗೆದ್ಬಿಟ್ಟು ತೊಗೊಳ್ಳೋ. ನಿಂಗೆ ಗಾಲ್ ಬೇಬಿ ಆಗಿರೋ ನಿಂಗೆ ಆಗ್ತಾ ಇದ್ದೆ. ಸೊ ಅದಕ್ಕೆ ಇದನ್ನು ಕಟ್ ಮಾಡಿಸ್ಬಿಟ್ಟು ಇದನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಕೋಸೋಣ ಅಂತ ಎತ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಅಕ್ಕ ನನಗೆ ನೀನು ಹೆಂಡ್ತಿ ಕೊಡ್ತೀನಿ ಬಿಡು. ಹಾಕ್ಬೋದು ನೋಡಲ್ಲಿ ಚಿನ್ನದಲ್ಲಿ ಕೋಸಿರೋದು ಚಿನ್ನ ದಾರ ಕಿತ್ತೋಗಲ್ಲ. ನಾನು ಕಿತ್ತೋಗಲ್ಲ, ಬಿದ್ರೆ ತಲೆ ಹೊಡಿಯಲ್ಲ ಅಂತ ಹೇಳ್ತೀವಿ. ಆಗ್ತಾ ಬಾರ ಅಂತ ಚಚ್ತೀನಿ ಅಂದ್ರೆ ಹೊಡೆದೋಗುತ್ತೆ. ಇದು ಹೊಡೆದೋಗುತ್ತಪ್ಪ, ಇದು ದಾರದಲ್ಲಿ ಕೋಸಿರೋದು, ಇದು ಬೇಡ. ನೋ ಅಜಯ್ ರೈ ತಿಸ್ಕೊಂಡು ಬಾಯ್. ನೀನು ಕುಂಡಿನ ಕಾಣಿಸ್ತಿದ್ ಗುಂಡ ಹೋಗೋಣ. ಇತ್ತು ನೋಡಿ ಹೋಗೋಣ. ಸರಿ ಬನ್ನಿ, ಅಲ್ಲಿ ಹೋಗಿ ಆಮೇಲೆ ಏನು ಶಾಪಿಂಗ್ ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ತೀನಿ. ಕಟ್ ಮಾಡಿ ನೋಡಿ. ಬಿಸ್ಲೇನಾ ಆಟೋ ಕರ್ಕೊಂಡು ಹೋಗ್ಬಿಟ್ಟು ಹೋಗ ಆಟ ಆಡಿ ಬಾ. ಹೋಗ ಅಜ್ಜಿ ಕೈಲಿ ನಡಿ. ಎತ್ಕೊಂಡು ಹೋಗ್ಬೇಕು ಬಿಸ್ಲಾಗ. ಅಲ್ಲಿ ಬಂದ್ವಿ, ಏನದು ಬೀಟ್ಸ್ ಸ್ಟಿಚ್ ಮಾಡ್ಸೋಣ ಅಂದ್ಬಿಟ್ಟು ಸ್ಯಾರಿಗೆ ಹೋದ್ವಿ. ಅಲ್ಲಿ ಇಷ್ಟ ಆಗಲಿಲ್ಲ, ಈಗ ಕೊಟ್ಟಿದ್ದೀವಿ ಹೋಗ್ಲಿಕ್ಕೆ. ದಾರ ಏನಾಗಲ್ಲ ಅಲ್ವಾ? ಪಾಲಿಶ್ ಎಲ್ಲ ಮಾಡಿಸ್ಬಾರ್ದ? ಕೊಡ್ತೀರಣ್ಣ ದಾರನ ಇಂಥ ದಾರದಲ್ಲಿನಾ? ದಾರ ಯಾವಾಗಲೂ ಇರುತ್ತಲ್ಲ ಅಂಗಡಿ? ಹಾಗೆ ಇದು ಕೋಸ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಇದು ಮಣಿ ಬಿಚ್ಬಿಟ್ಟು ತುಂಬ ವರ್ಷಗಳಾಗ್ಬಿಟ್ಟಿದೆ, 12 ವರ್ಷ ಆಗಿದೆ ಅನ್ಸುತ್ತೆ. ಇದು ಅಮ್ಮ ನನಗೆ ಸೀಮಂತದಲ್ಲಿ ಕೊಡಿಸಿದಂಥದ್ದು, ನನ್ನ ದೊಡ್ಡ ಮಗನ ಸೀಮಂತದಲ್ಲಿ. ಅವತ್ತಿಂದ ಏನೂ ಪ್ರಾಬ್ಲಮ್ಮೇ ಆಗಿರಲಿಲ್ಲ. ಇದೇನಾಗಿದೆ, ಬಿಸಿ ನೀರಿಗೇನೋ ಹಾಕಿ ವಾಶ್ ಮಾಡೋಕ್ಕೆ ಹೋಗಿದ್ದಾರೆ ಅಮ್ಮ ಒಂದು ಸತಿ. ಸೊ ಅದೇನಾಗಿದೆ, ಆ ದಾರ ಇರುತ್ತಲ್ಲ ಅದು ಮೆಲ್ಟ್ ಆದಂಗೆ ಆಗಿದೆ ಅನಿಸುತ್ತೆ. ಒಂದು ಕಡೆ ಉದ್ದ, ಒಂದು ಕಡೆ ಕಡಿಮೆ ಆಗಿಬಿಟ್ಟಿದೆ. ಸೊ ಅದು ಪ್ರಾಬ್ಲಮ್ ಆಯಿತು. ಸೊ ಅದಕ್ಕೆ ನೀಟಾಗಿ ಕೋಸಿಸ್ಬಿಡೋಣ ಅಂದ್ಬಿಟ್ಟು ಕೋಸಿದೆ. ಅದಾದಮೇಲೆ ಸೀರೆ ತೊಗೊಳ್ಳೋಣ ಅಂತ ಶ್ರೀರಾಮಲ್ಲಿಗೆ ಬಂದ್ವಿ. ಕೊಲ್ಲೂರಿರೋರು ಗೊತ್ತಿರುತ್ತೆ, ಶ್ರೀರಾಮಲ್ಲಿ ಸೀರೆಗಳು ತುಂಬ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ. ಸೊ ಅಲ್ಲೇ ತೊಗೋತಾ ಇದ್ದೀವಿ. ಅಮ್ಮ ಕೂಡ ಒಂದು ಸತಿ ತೊಗೊಂಡಿದ್ರಲ್ಲಿ, ಸೊ ಅಲ್ಲೇ ಹೋಗೋಣ ನಡಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಲ್ಲೇ ಕರ್ಕೊಂಡು ಬಂದರು. ಅದಾದಮೇಲೆ
ಆ್ಯಕ್ಚುಲಿ ಇತ್ತೀಚೆಗೆ ಹೆಂಗೆ ಅಂದರೆ ಸೀರೆಗಳು ಈ ಥರ ಬಟ್ಟೆಗಳನ್ನ ಗಿಫ್ಟ್ ಕೊಡೋದು ತುಂಬ ಕಡಿಮೆ. ಯಾಕೆಂದರೆ ನಾವು ತೊಗೊಂಡು ಹೋಗೋದು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂದ್ಬಿಟ್ಟು ಅಮೌಂಟೇ ಕೊಟ್ಬಿಡ್ತಾರೆ. ಸೊ ನಾವು ಕೂಡ ಹಾಗೆ ಅಂದ್ವಿ, ಅಮ್ಮ ಕೂಡ ಹಾಗೆ ಅಂತಿದ್ರು. ಬಟ್ ನನಗೆ ಪರ್ಸ್ನಲಾಗಿ ಅನಿಸಿದ್ದು ಸೀಮಂತ ಅಂತಂದಮೇಲೆ ಮಡ್ಲು ತುಂಬಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಮುತ್ತೈದೆಗೆ ಸೀಮಂತದ ಟೈಮಲ್ಲಿ ಮಡ್ಲು ತುಂಬಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ತೊಗೊಳ್ಳೋಣ, ನಾವು ತೊಗೊಂಡು ಕೊಟ್ಟಿದ್ದ ಸೀರೆನೇ ಇಡೀ ದಿನ ಏನೋ ಉಟ್ಕೋತಾರೆ, ಉಟ್ಕೋತಾ ಇರ್ತಾರೆ. ಒಂದು ದಿವಸ ತಾನೇ ಕೊಡೋಣ ಅಂತಂದ್ಬಿಟ್ಟು ತೊಗೊಂಡ್ವಿ ಇಬ್ಬರು ಕೂಡ. ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿತು. ಏನೋ ಸ್ವೀಟ್ ಬೇಕು ಅನ್ನೋ ಅಜ್ಜಿ ಕೊಡ್ತಾ ಬಂದಿದ್ದಾರೆ. ಸ್ಯಾರಿ ಯಾವ್ದು ತೊಗೊಂಡು ದೋಸೆ ನನ್ನ ಸರಿ ತೋರಿಸಿ ನಾವು ಸೀರೆ ಎತ್ಕೊಂಡು ಹೋಗ್ತಾರೆ. ಹಾಂ ಈಗ ಶಾಪಿಂಗ್ ಎಲ್ಲ ಮುಗಿಸಿ ಅಂಗಡಿಗೆ ಬಂದ್ವಿ. ಅಂಗಡಿಯಿಂದ ಅಮ್ಮ ಹೋದ್ರು, ನಾವು ಇಲ್ಲಿ ಎಲ್ಲ ಮುಗಿಸಿ ಅಂಗಡಿಗೆ ಬಂದ್ವಿ. ಅಮ್ಮ ಹೊರಡ್ರು. ಸೊ ನಾವೀಗ ಹೊರಡೋದು, ಮದುವೆಗೆ ಹೋಗ್ಬೇಕಂದ್ರು. ಅದಕ್ಕೆ ಹಸ್ಬೆಂಡ್ ಕೂಡ ಹಾಗೆ ಬರ್ತೀನಿ ಅಂತಂದ್ರು. ಸೊ ನಾವೇ ಹೋಗ್ತಿದ್ವಿ. ಮಾಡ್ತೇವೆ ವಾಯ್ಸ್ ಅವ್ರು ಕೊಟ್ಬಿಡು. ಬ್ಲೌಸ್ ಸ್ಟಿಚ್ ಮಾಡಿಸೋದೇ ಮರ್ತೋಗಿದ್ದೀವಿ. ಎಲ್ಲ ಮಾಡಿಸ್ಕೊಂಡು ವಾಪಸ್ ಹೋಗೋದು ನೆನಪಾಯ್ತು. ಬ್ಲೌಸ್ ಸ್ಟಿಚ್ ಅಲ್ಲೇ ನಂಗೆ ಇರೋದು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ರೆಡಿ ಆಗಿ ಈಗ ಮದುವೆಗೆ ಹೊಡ್ತಾ ಇದ್ವಿ. ಮದುವೆ ಇದೆ. ಸೊ ಬಂದು ನನ್ನ ಮಗ ಫುಲ್ ಗಲಾಟೆ ನಿದ್ದೆ ಬಂದಿದೆ ಅವನಿಗೆ. ಪಾಪ ಬಿದ್ದು ಒಂದಷ್ಟು ಸತಿ ಬಿದ್ದಿದ್ದಾನೆ, ಲೆಕ್ಕನೇ ಇಲ್ಲ. ಈಗ ಮದುವೆಗೆ ಹೋಗ್ತಾ ಇದ್ವಿ. ಬನ್ನಿ ಮದುವೆಗೆ ಹೋಗೋಣ. ಏನೋ ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.